ಕಳೆದ 11 ವರ್ಷಗಳಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ 10 ಹಲವು ಜನಪರ ಯೋಜನೆ, ದಿಟ್ಟ ನಿರ್ಧಾರಗಳ ಮೂಲಕ ವಿಕಸಿತ ಭಾರತಕ್ಕೆ ಭದ್ರ ಬುನಾದಿ ಹಾಕಿದ್ದು ದೇಶವನ್ನ ಪ್ರಗತಿಯತ್ತ ಕೊಂಡೊಯ್ಯುತ್ತಿದ್ದಾರೆ ಎಂದು ಬಿಜೆಪಿ ಎಂಎಲ್ಸಿ ಅಶ್ವಥ್ ನಾರಾಯಣ ತಿಳಿಸಿದರು. ನಗರದ ಜಿಲ್ಲಾ ಬಿಜೆಪಿ ಕಚೇರಿ ಸಭಾಂಗಣದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತದ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನನ್ನು ಸಮಾನವಾಗಿ ಕಂಡು ಘನತೆಯ ಜೀವನ ಖಾತರಿಪಡಿಸುತ್ತದೆ. ಆದರೂ ಸ್ವಾತಂತ್ರ್ಯ ನಂತರವೂ ಮೂಲಭೂತ ಸೌಕರ್ಯಗಳಿಲ್ಲದೆ ತೀವ್ರ ಬಡತನದಲ್ಲಿ ಬದುಕುತ್ತಿದ್ದರು. ಆದರೆ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಪ್ರತಿಯೊಂದು ಹೆಜ್ಜೆಯೂ ಭಾರತ ಮೊದಲು ಎಂಬ ಬದ್ಧತೆಯೊಂದಿಗೆ ಮುನ್ನಡೆಯುತ್ತಿರುವ ನಿರ್ಣಾಯಕ ನಾಯಕತ್ವವನ್ನು ಜಗತ್ತಿಗೆ ಸಾರಿ ಹೇಳಿದೆ ಎಂದರು. ಕಳೆದ 11 ವರ್ಷಗಳಲ್ಲಿ ಜಡತ್ವ ಮುರಿದು ದಿಟ್ಟ ನಿರ್ಧಾರಗಳ ಮೂಲಕ ವಿಕಸಿತ ಭಾರತಕ್ಕೆ ಭದ್ರ ಬುನಾದಿ ಹಾಕಿದೆ. ಆರಂಭದಲ್ಲಿ ಹೇಳಿದಂತೆ ಈವರೆಗೂ ನುಡಿದಂತೆ ಮೋದಿ ನಡೆದಿದ್ದಾರೆ. ಪಕ್ಷದ ಕಾರ್ಯಕರ್ತರಿಗೆ ಮುಜುಗರ ಆಗೋ ರೀತಿ ನಡೆದುಕೊಂಡಿಲ್ಲ. 11 ವರ್ಷಗಳ ಸಾಧನೆ ಜಗತ್ತು ಮೆಚ್ಚುವ ರೀತಿ ಇದೆ ಎಂದರು. ಅದೇ ರೀತಿ ಮೂರನೇ ಅವಧಿನಲ್ಲೂ ಸಹ ನರೇಂದ್ರ ಮೋದಿಯವರು ಅದೇ ರೀತಿ ನಡ್ಕೊಂಡ್ರು. 2 ಅವಧಿ ಆದ ಮೇಲೆ 3ನೇ ಅವಧಿಯ ಚುನಾವಣೆಯಲ್ಲೂ ಸಹ ಸರ್ಕಾರದ ಸಾಧನೆಗಳನ್ನು ಜನತೆಯ ಮುಂದೆ ಇಟ್ಟು 3ನೇ ಅವಧಿಗೂ ಸಹ ಅವರು ಆಯ್ಕೆಯಾಗಿ ಬಂದರು. 3ನೇ ಅವಧಿಯ 1 ವರ್ಷ, ಒಟ್ಟಾರೆ 11 ವರ್ಷಗಳ ನರೇಂದ್ರ ಮೋದಿಯವರ ಸರ್ಕಾರದ ಸಾಧನೆಗಳು ಒಂದು ಜಗತ್ತು ಮೆಚ್ಚುವ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳು ಸಮಾಜದ ಕಟ್ಟಕಡೆಯ ಮನುಷ್ಯನಿಗೆ ಅದು ಬೇರೆ ಬೇರೆ ರೀತಿಯಲ್ಲಿ ತಲುಪಬೇಕು. ಅದು ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಆಗಬಾರ್ದು. ಎಲ್ಲೋ ಒಂದು ಕಡೆ ಯೋಜನೆಗಳು ಘೋಷಣೆ ಆದಮೇಲೆ ಅನುಷ್ಠಾನದ ಫಲಾನುಭವಿ ಸಮಾಜದ ಕಟ್ಟಕಡೆಯ ಮನುಷ್ಯನಿಗೆ ತಲುಪಬೇಕು ಅನ್ನೋ ದೃಷ್ಟಿಯಿಂದ ನರೇಂದ್ರ ಮೋದಿಯವರು ಕಳೆದ 11 ವರ್ಷಗಳಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಜಗತ್ತು ಮೆಚ್ಚೋ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಜಿಎಸ್ಟಿ ವಾಪಸ್ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಸುಳ್ಳು ಹೇಳುತ್ತಿದ್ದಾರೆ. ಕೇಂದ್ರ ಸರ್ಕಾರದ ಸಾಧನೆ ಶೂನ್ಯ ಅನ್ನೋ ಅಧಿಕಾರ ಕೊಟ್ಟೋರು ಯಾರು? ಅವರ ಸಾಧನೆ ಏನೆಂದು ಮೊದಲು ಹೇಳಲಿ. 3ನೇ ಬಾರಿಗೆ ನಮ್ಮ ಪ್ರಧಾನಿ ಆಗಿರುವುದೇ ಸಾಧನೆಯಿಂದ. ಮೊನ್ನೆ ಹೈಕಮಾಂಡ್ ಇವರಿಗೆ ಎಷ್ಟು ಅಂಕ ನೀಡಿತು ಎಂದು ಪ್ರಶ್ನಿಸಿದರು. ಇವರ ಹಣಕಾಸು ನೀತಿ ಆಯೋಗದ ಮೀಟಿಂಗ್ಗೆ ಹೋಗದೆ ಸುಮ್ಮನೆ ದೂರೋದು ಸರಿಯಲ್ಲ ಎಂದರು. ನರೇಂದ್ರ ಮೋದಿಯವರಿಗೆ ಅವ್ರು ಶೂನ್ಯ ಕೊಡೋದಕ್ಕೆ ಅವರೇ ಯಾರು? ಮೊನ್ನೆ ಡೆಲ್ಲಿಗೆ ಹೋಗಿದ್ರಲ್ಲ DCM ಮತ್ತು CM, ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಟ್ಟರು ಅಂತ ಹೈಕಮಾಂಡ್ ಅವ್ರಿಗೆ 0 ಹಾಕಿ ಕಳಿಸಿರೋದು. ಅದಕ್ಕೆ ಉತ್ತರ ಕೊಡಲಿ ಸಿದ್ದರಾಮಯ್ಯ. ಅವ್ರ ಸರ್ಕಾರ ಸಾಧನೆ ಹೇಳಿ. ಅವ್ರ ಸರ್ಕಾರ ಸಾಧನೆಗೆ ಹೇಳಿದ್ರೆ ನಾವು ಎಷ್ಟು ಮಾರ್ಕ್ಸ್ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡ್ತೇವೆ, ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ. ನರೇಂದ್ರ ಮೋದಿಯವರ ಸಾಧನೆಗೆ 3ನೇ ಬಾರಿಗೆ ಆಯ್ಕೆ ಆಗಿರೋದೇ ದೊಡ್ಡ 100ಕ್ಕೆ 100ರಷ್ಟು ಮಾರ್ಕ್ಸನ್ನು ಕೊಟ್ಟು ನರೇಂದ್ರ ಮೋದಿಯವರು 3ನೇ ಬಾರಿಗೆ ಆಯ್ಕೆ ಆಗಿರ್ತಕ್ಕಂಥದ್ದು ಸಾಮಾನ್ಯವಾದಂಥ ವಿಚಾರ ಅಲ್ಲ. ಟ್ಯಾಕ್ಸ್ ಡೆವ್ಯುಲೇಷನ್ ಇದೆಯಲ್ಲ, 2009ರಿಂದ 2014 ಟ್ಯಾಕ್ಸ್ ಡೆವ್ಯುಲೇಷನ್ ಕರ್ನಾಟಕಕ್ಕೆ ಎಷ್ಟು ಬಂದಿದೆ? 2014ರಿಂದ 2024 ಮಾರ್ಚ್ ಅಥವಾ 25 ಮಾರ್ಚ್ವರೆಗೆ ಎಷ್ಟು ಬಂದಿದೆ ಲೆಕ್ಕ ಹಾಕ್ಕೊಳ್ಳಿ ಸಿದ್ದರಾಮಯ್ಯ. ಟ್ಯಾಕ್ಸ್ ಡೆವ್ಯುಲೇಷನಲ್ಲಿ 9,000 ಕೋಟಿ ಬರ್ತಾಯಿತ್ತು. ನಾವು ಎಷ್ಟು ಕೊಟ್ಟಿದ್ದೀವಿ? 1 ಲಕ್ಷ ಚಿಲ್ಲರೆ ಕೋಟಿ ದುಡ್ಡು ಬಂದಿದೆ. ಈ 3 ಪಟ್ಟು ಜಾಸ್ತಿ ಆಗಿದೆ ಟ್ಯಾಕ್ಸ್ ಡೆವ್ಯುಲೇಷನಲ್ಲಿ. ಸಿದ್ದರಾಮಯ್ಯನವರು ಒಂದೇ ಒಂದು ಸುದ್ದಿಗೋಷ್ಠಿಯಲ್ಲಿ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು, ಬೇಲೂರು ಶಾಸಕ HK ಸುರೇಶ್, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಅಮಿತ್ ಶೆಟ್ಟಿ ಸೇರಿದಂತೆ ಮೊದಲಾದವರು ಹಾಜರಿದ್ದರು.